ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ತುಂಬಾನೇ ಮುಖ್ಯವಾದ ಸುದ್ದಿ ಇದೆ. ಬಹಳ ದಿನಗಳಿಂದ ಹಣಕ್ಕಾಗಿ ಕಾಯ್ತಾ ಇರೋ ತಾಯಂದಿರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, ಒಟ್ಟು 3 ತಿಂಗಳ ಹಣ ಅಂದರೆ ಬರೋಬ್ಬರಿ 6,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಕ್ಕೆ ಶುರುವಾಗ್ತಿದೆ. ಆದರೆ ಈ ಹಣ ಬರಬೇಕು ಅಂದರೆ ನೀವು ಕೆಲವು ಹೊಸ ನಿಯಮಗಳನ್ನು ಪಾಲಿಸೋದು ಕಡ್ಡಾಯ. ಅದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. 3 ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ. ಸರ್ಕಾರದಿಂದ ಬಂದಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಬಾಕಿ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡಲಾಗ್ತಿದೆ. ನಾಳೆ ಗುರುವಾರ ಅಂದ್ರೆ ಮೇ 7ರಿಂದ ಕರ್ನಾಟಕದ ಒಟ್ಟು 24 ಜಿಲ್ಲೆಗಳಿಗೆ 2 ಹಂತಗಳಲ್ಲಿ ಈ ಹಣ ಜಮಾ ಆಗಲಿದೆ. ಮೊದಲ ಹಂತದಲ್ಲಿ ಬಾಗಲಕೋಟೆ, ಬೆಂಗಳೂರು, ಬೆಳಗಾವಿ, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಹಣ ಬರುತ್ತೆ. ಎರಡನೇ ಹಂತದಲ್ಲಿ ಮೈಸೂರು, ಮಂಡ್ಯ, ತುಮಕೂರು, ಶಿವಮೊಗ್ಗ ಹೀಗೆ ಇನ್ನುಳಿದ ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಸಿಗುತ್ತೆ. ಮೇ 15ರ ಒಳಗಾಗಿ ಎಲ್ಲರ ಖಾತೆಗೆ ಈ ಹಣ ಬಂದು ತಲುಪಲಿದೆ ಅಂತ ಸರ್ಕಾರ ತಿಳಿಸಿದೆ. ಗೃಹಲಕ್ಷ್ಮಿ ಮರು ಅರ್ಜಿ ಯಾಕೆ ಬೇಕು? ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸೋದು ಕಡ್ಡಾಯ ಅಂತ ಸರ್ಕಾರ ಹೇಳ್ತಿದೆ. ಯಾಕೆ ಅಂದ್ರೆ ಸುಮಾರು 2 ಲಕ್ಷಕ್ಕೂ ಅಧಿಕ ಮಹಿಳೆಯರು ಮರಣ ಹೊಂದಿದ್ರೂ ಅವರ ಖಾತೆಗೆ ಇನ್ನೂ ಹಣ ಹೋಗ್ತಾ ಇದೆ. ಇದನ್ನ ತಡೆಯೋಕೆ ಸರ್ಕಾರ ಅಧಿಕಾರಿಗಳನ್ನ ನೇಮಕ ಮಾಡಿ ನಿಮ್ಮ ಮನೆಗೆ ಕಳಿಸಿ ದಾಖಲೆಗಳನ್ನ ಚೆಕ್ ಮಾಡುತ್ತೆ. ಮುಂದೆ ನೀವು ವರ್ಷಕ್ಕೊಮ್ಮೆ ಲೈಫ್ ಸರ್ಟಿಫಿಕೇಟ್ ಕೊಟ್ಟು ಮರು ಅರ್ಜಿ ಹಾಕಿದ್ರೆ ಮಾತ್ರ ಹಣ ಬರೋದು ಮುಂದುವರಿಯುತ್ತೆ. ರೇಷನ್ ಕಾರ್ಡ್ ಧಾರರಿಗೆ 3 ಭರ್ಜರಿ ಸುದ್ದಿಗಳು. ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ರೇಷನ್ ಕಾರ್ಡ್ ಹೊಂದಿರೋರಿಗೂ ಸರ್ಕಾರ 3 ಗುಡ್ ನ್ಯೂಸ್ ಕೊಟ್ಟಿದೆ. ಹೊಸ ರೇಷನ್ ಕಾರ್ಡ್ಗೆ ಈಗ ಅರ್ಜಿ ಸಲ್ಲಿಸೋಕೆ ಅವಕಾಶ ಸಿಗ್ತಿದೆ. ಏಪ್ರಿಲ್ ತಿಂಗಳಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಇದ್ದ ಇಂದಿರಾ ಕಿಟ್ ವಿತರಣೆ ಮಾಡಲಾಗ್ತಿದೆ. ಇದರಲ್ಲಿ 10 ರೀತಿಯ ಆಹಾರ ಪದಾರ್ಥಗಳು ಇರ್ತವೆ. ಇನ್ನು ಮುಂದೆ ಬೆರಳು ಗುರುತು ಅಂದ್ರೆ ಬಯೋಮೆಟ್ರಿಕ್ ಸರಿಯಾಗಿ ಬೀಳದಿದ್ರೂ ಅಧಿಕಾರಿಗಳು ರಿಜಿಸ್ಟರ್ನಲ್ಲಿ ಹೆಸರು ಬರೆದುಕೊಂಡು ನಿಮಗೆ ಅಕ್ಕಿ ಕೊಡಬೇಕು ಅಂತ ಸರ್ಕಾರ ಆದೇಶಿಸಿದೆ. ಹಣ ಬರಲ್ಲ ಅಂದ್ರೆ ಈ 5 ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ಕೆಲವೊಬ್ಬರಿಗೆ 6,000 ರೂಪಾಯಿ ಹಣ ಬರಲ್ಲ. ಯಾಕೆ ಅಂದ್ರೆ ಈ 5 ನಿಯಮಗಳನ್ನ ನೀವು ಮರೆತಿರ್ತೀರಾ. ಈ KYC ನಿಮ್ಮ ರೇಷನ್ ಕಾರ್ಡ್ನಲ್ಲಿರೋ ಎಲ್ಲರ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ರೇಷನ್ ತಗೊಳ್ಳದೇ ಇರೋದು, ಕಳೆದ 3 ತಿಂಗಳಿಂದ ನೀವು ರೇಷನ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಆಗ ಹಣವೂ ಬರಲ್ಲ. ಆಧಾರ್ ಅಪ್ಡೇಟ್, ಕಳೆದ 15 ವರ್ಷಗಳಿಂದ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸದೇ ಇದ್ರೆ ತಕ್ಷಣ ಮಾಡಿಸಿ. ಆದಾಯ ಮಿತಿ, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಈ ಯೋಜನೆ ಲಾಭ ಸಿಗಲ್ಲ. ಸರ್ಕಾರಿ ಕೆಲಸ, ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರರಾಗಿದ್ರೆ ಹಣ ಬರಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಈ ಮಹತ್ವದ ಬದಲಾವಣೆಗಳನ್ನ ಗಮನದಲ್ಲಿಟ್ಟುಕೊಳ್ಳಿ. ನಿಮ್ಮ ಖಾತೆಗೆ ಹಣ ಬಂತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮರೆಯದೆ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.